जय श्री माता, जय जय श्री माता, जय श्री माता, जय जय श्री माता. ದುರ್ಗಾ ಸಂಸ್ಥಾನದ ಗುರಿ ಒಂದು ದುರ್ಗೆ ದೇವಸ್ಥಾನ ಕಟ್ಟೋದಲ್ಲ. ಮುಖ್ಯವಾಗಿ ನಾವು ಅನುಸರಣೆ ಮಾಡ್ತಿರೋದು ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದ, ಶ್ರೀಮಾತಾ ಶಾರದಾದೇವಿ. ವಾಟ್ ಈಸ್ ಸ್ಪಿರಿಚುಯಾಲಿಟಿ? ಆಧ್ಯಾತ್ಮಿಕತೆ ಅಂದ್ರೆ ಏನು? ಬರೀ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನಾ ಮೆಡಿಟೇಷನ್ ಅಂತ ಕರೆಯೋದ, ಜಪಮಣಿ ಎಣಿಸ್ತಾ ಕೂತ್ಕೊಳ್ಳೋದ, ಅಥವಾ ಗಂಟೆ ಹೊಡೆದು ಪೂಜೆ ಮಾಡ್ತಾ ಇರೋದ? ಇದೆಲ್ಲ ಮಾಡು, ಬೇಡ ಅನ್ನಲ್ಲ. ಆದರೆ ಸ್ವಾಮಿ ವಿವೇಕಾನಂದರನ್ನ ನಾನು ಹೆಚ್ಚು ಅನುಸರಣೆ ಮಾಡ್ತಿರೋದ್ರಿಂದ, ಅಕಾರ್ಡಿಂಗ್ ಟು ಸ್ವಾಮಿ ವಿವೇಕಾನಂದ, ದ ಸ್ಪಿರಿಚುಯಾಲಿಟಿ ಈಸ್ ದ ಓವರ್ ಡೆವಲಪ್ಮೆಂಟ್ ಆಫ್ ಎನ್ ಇಂಡಿವಿಜುವಲ್ ಈಸ್ ಕಾಲ್ಡ್ ದ ಸ್ಪಿರಿಚುಯಾಲಿಟಿ. ಒಬ್ಬ ವ್ಯಕ್ತಿಯ ಸಮಗ್ರವಾದಂಥ ಅಭಿವೃದ್ಧಿ ಆಗಬೇಕು. ಯಾಕೆಂದರೆ ನಾವು ಅಂದ್ಕೊಂಡಿರೋ ಹಾಗಲ್ಲ, ನಮ್ಮೊಳಗೆ ಅನಂತವಾದ ಶಕ್ತಿ ಇದೆ. ನಾವು ನಮ್ಮೊಳಗಿರುವ ಶಕ್ತಿಯನ್ನು ಉದ್ದೀಪನೆಗೊಳಿಸಿದಾಗ ಅದೇನಾಗತ್ತೆ ಅನ್ನಕ್ಕೆ ನಿನ್ನ ಮುಂದೆ ಕೂತಿರೋ ಅಪ್ಪಾಜಿ ಕಾರಣ ಆಗ್ತಾರೆ. ಇದು ನಮ್ಮ ಸಂಸ್ಥಾನದ ಮುಖ್ಯವಾದ ಗುರಿ. ಟು ಇನ್ವೋಕ್ ದ ಡಿವಿನಿಟಿ ನೀಡ್ ಸೋಲ್. ಸ್ವಾಮಿ ವಿವೇಕಾನಂದರ ಮಾತನ್ನ ಇವಾಗ ಮತ್ತೆ ತಗೊಂಡಿರೋದು. ಅದನ್ನ ಇದುವರೆಗೆ ರಾಮಕೃಷ್ಣರ ಮಾತನ್ನ 5 ವರ್ಷ ಪಾಲನೆ ಮಾಡಿದ್ದು. ಭಗವಂತ ಕೇವಲ ಪೂಜಿಸುವ ಮೂರ್ತಿ ಅಲ್ಲ, ಅದೊಂದು ಪ್ರತಿಸ್ಪಂದಿಸುವ ಮಹಾ ಚೈತನ್ಯ. God or the divine is not just an idol of worship, it's a responding entity. ಕಾಳಿ ವಿಗ್ರಹ ಅಲ್ಲ, ಅವಳು ಸಾಕ್ಷಾತ್ ಜಗನ್ಮಾತೆ ಅಲ್ಲ, ಅವಳು ನನ್ನಮ್ಮ. ಈ ಅನುಭವ ರಾಮಕೃಷ್ಣರದ್ದು. ಮುಂದುವರೆದ ಈ ಮುಂದಿನ 5 ವರ್ಷಗಳಲ್ಲಿ ಸ್ವಾಮಿ ವಿವೇಕಾನಂದರ ಮುಖ್ಯ ಉದ್ದೇಶ ಏನಾಗಿತ್ತು ಅದನ್ನ ಅರ್ಪಣೆ ಮಾಡ್ತಕ್ಕಂಥದ್ದು. ಸ್ವಾಮಿ ವಿವೇಕಾನಂದ ಹೇಳಿದ್ರು, ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾಃ. ಹೇ ಅಮೃತ ಪುತ್ರರೇ, ನನ್ನ ಮಾತನ್ನ ಕೇಳಿ. ದೇರ್ ಇಸ್ ನೋ ಗ್ಯಾರಂಟಿ ದಟ್ ಯು ವಿಲ್ ಬಿ ಬಾರ್ನ್ ಆಸ್ ಹ್ಯೂಮನ್ ಬೀಯಿಂಗ್ ಇನ್ ಯುವರ್ ನೆಕ್ಸ್ಟ್ ಬರ್ತ್. ಮುಂದಿನ ಜನ್ಮದಲ್ಲಿ ಮತ್ತೆ ಮನುಷ್ಯರಾಗೆ ಹುಟ್ಟುತ್ತೀರಿ ಎನ್ನುವ ಯಾವ ಖಾತ್ರಿಯೂ ಇಲ್ಲ, ಯಾರಿಗೂ ಇಲ್ಲ. ಹಾಗಾದ್ರೆ ಈ ಜನ್ಮದಲ್ಲಿ ಏನ್ ಮಾಡಬೇಕು? ಆತ್ಮ ಸಾಕ್ಷಾತ್ಕಾರ, ಮೋಕ್ಷ, ನಿರ್ವಾಣ, ಕೈವಲ್ಯ, ಈ ಯಾವ ಮಾತನ್ನು ವಿವೇಕಾನಂದ ಹೇಳಿಲ್ಲ. ಅದಕ್ಕೆ ಅವ್ರು ನಂಗೆ ತುಂಬಾ ಇಷ್ಟ ಆಗಿದ್ದು. ವಿವೇಕಾನಂದರು ಮುಂದೆ 2 ಮಾತನ್ನ ಹೇಳ್ತಾರೆ. ಏನದು? ಕೇವಲ ನಾವು ಮುಂದೆ ಮನುಷ್ಯರಾಗಿ ಹುಟ್ಟುತ್ತೀವಿ ಅನ್ನೋ ಗ್ಯಾರಂಟಿ ಇಲ್ಲ. ಆದ್ರೆ ಈಗ ಏನ್ ಮಾಡಬೇಕು? 2 ಮಾತನ್ನ ಮುಂದುವರಿಸ್ತಾರೆ. ಮುಂದಿನ 5 ವರ್ಷಗಳು ಈ 2 ಮಾತಿಗೆ ಸೀಮಿತ ಆಗಿರುತ್ತೆ. ಈಚ್ ಸೋಲ್ ಇಸ್ ಪೊಟೆನ್ಶಿಯಲಿ ಡಿವೈನ್. ಪ್ರತಿಯೊಬ್ಬರ ಆಂತರ್ಯದಲ್ಲಿ ದೈವಿಕ ಶಕ್ತಿ ಇದೆ. ಅವರಲ್ಲಿದೆ, ಇವರಲ್ಲಿದೆ, ಆ ಗುರುಗಳಲ್ಲಿದೆ, ಅಪ್ಪಾಜಿಲಿದೆ ಅಲ್ಲ. ಈಚ್ ಸೋಲ್ ಇಸ್ ಪೊಟೆನ್ಶಿಯಲಿ ಡಿವೈನ್. ಪ್ರತಿಯೊಬ್ಬರ ಆಂತರ್ಯದಲ್ಲಿ ದೈವಿಕ ಶಕ್ತಿ ಇದೆ. ಇನ್ವೋಕ್ ದ ಡಿವಿನಿಟಿ ಇನ್ ಈಚ್ ಸೋಲ್ ಅಂಡ್ ದಟ್ ಇಸ್ ದ ಪರ್ಪಸ್ ಆಫ್ ಲೈಫ್ ಅಂತ ಹೇಳಿದ್ರು ಸ್ವಾಮಿ ವಿವೇಕಾನಂದರು. ಒಳಗೆ ಇರುವ ದೈವಿಕ ಶಕ್ತಿಯನ್ನ ಹೊರಕ್ಕೆ ತಗೊಂಬ, ಇದೇ ಜೀವನದ ಪರಮೋದ್ದೇಶ. ಅದು ಜೀವನದ ಪರಮೋದ್ದೇಶ ಆಗಿದೆ. ಅದು ಇನ್ನು ಮುಂದಿನ 5 ವರ್ಷಗಳ ಅಪ್ಪಾಜಿಯ ಸಂಕಲ್ಪ. ಹಾಗಾಗಿ ದುರ್ಗಾ ಸಂಸ್ಥಾನ ಬರೀ ಒಂದು ದೇವಸ್ಥಾನದ ತರ ನಿಂತ್ಕೊಳ್ಳಲ್ಲ, ಬರೀ ಕಟ್ಟಡಗಳಿಗೆ ಸೀಮಿತ ಆಗಲ್ಲ. ಅದಕ್ಕಾಗಿ ನಾವು ಈಗ ದೇವ ಪ್ರೇರಣೆಯಿಂದ ನಮ್ಮ ಗುರಿ ಹಂತ ಹಂತವಾಗಿ ನಾವು ತಲುಪ್ತಾ ಹೋಗ್ತೀವಿ. 1,000 ಜನಕ್ಕೆ ಮೇ 13ನೇ ತಾರೀಕು ಅವರಿಗೆ ಸೀರೆಯನ್ನು ಹೊದಿಸಿ ಅವರನ್ನು ರೆಕಗ್ನೈಸ್ ಮಾಡಿ ಅವರಿಗೆ ಮುಂದೆ ದುರ್ಗಾಷ್ಟಮಿಯ ದಿನ ಮಂತ್ರ ದೀಕ್ಷೆಯನ್ನು ಕೊಡೋದು. ಅದು ಮುಂದಿನ 2.5 ವರ್ಷದಲ್ಲಿ ಅದು 10,000 ಜನ ಆಗಬೇಕು. ಇಷ್ಟೇನಾ? ಬರೀ ಒಂದು ಸೀರೆ ಹೊದಿಸ್ಬಿಟ್ಟು ಮಂತ್ರ ದೀಕ್ಷೆ ಕೊಟ್ಬಿಟ್ರೆ ಆಯ್ತಾ? ಅಲ್ಲ. ಆ 10,000 ಜನ 10,000 ಅಪ್ಪಾಜಿಯಾಗಿ ನಿಂತ್ಕೋಬೇಕು. ಅದು ಮುಖ್ಯವಾದದ್ದು. ಹಾಗಾಗಿಯೇ ಈಗಲಿಂದಲೇ ಅದು ಪ್ರಾರಂಭ ಆಗ್ತಿದೆ. ಮುಂದಿನ 1-2 ತಿಂಗಳುಗಳಲ್ಲಿ
ಅವರನ್ನ ಕರೆಸಿ ಅಪ್ಪಾಜಿ ಯಾವ ಮಾರ್ಗವನ್ನು ಅನುಸರಿಸಿದ್ರು, ನನ್ನ ಗುರುಗಳು ನನಗೆ ಏನನ್ನ ಹೇಳ್ಕೊಟ್ರು, ಯಾವ ಮಾರ್ಗದಲ್ಲಿ ಹೇಳ್ಕೊಟ್ರು ಅದನ್ನ ಹೇಳ್ತಾ ಹೋಗ್ತೀನಿ. ಇದು ಸಮೂಹದಲ್ಲಿ ಹೇಳಲ್ಲ. ಮೊದಲು 500 ಜನದ ಒಂದು ಬ್ಯಾಚ್ ಅನ್ನ ಕರೆಸಿ ಅವರಿಗೆ ಓರಿಯಂಟೇಶನ್ ಪ್ರೋಗ್ರಾಮ್, ಒಂದು ದಿನದ ಕಾರ್ಯಾಗಾರ. ಅಲ್ಲಿ ಬರೀ ಆರತಿ ಪುಷ್ಪಾರ್ಚನೆ ಅಥವಾ ಏನೂ ಇರಲ್ಲ. ನಿನ್ನನ್ನ ನೀನು ಬೆಳೆಸ್ಬೇಕಾದ್ರೆ ಏನು ಮಾಡಿದ್ರು, ನನ್ನ ಗುರು ನನಗೇನು ಮಾಡಿದ್ರು, ನಾನು ಕೂಡ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಬ್ಯಾಂಕಲ್ಲೇ ಕೆಲಸದಲ್ಲಿ ಇದ್ದು ಬಂದಿದ್ದು. ಆದ್ರೆ ಹೇಗೆ ಪರಿವರ್ತನೆ ಮಾಡಿದ್ರು ಅವರು? ಪರಿವರ್ತನೆ ಆಗ್ಬೇಕಾದ್ದು ಬಾಹ್ಯದಲ್ಲ, ಅಂತರಂಗದಲ್ಲಿ. ಡೋಂಟ್ ಚೇಂಜ್ ಯುವರ್ ಆಕ್ಟಿವಿಟಿ, ಚೇಂಜ್ ಯುವರ್ ವಿಷನ್. ಇದು ಸ್ವಾಮಿ ವಿವೇಕಾನಂದ ಹೇಳಿದ್ದು. ಬಾಹ್ಯದಲ್ಲಿ ನೀನೇನು ಬದಲಾಗಬೇಡ. ನೀ ಡಾಕ್ಟರ್ ಆಗಿದ್ರೆ ಡಾಕ್ಟರ್ ಆಗಿರು, ಮೇಸ್ಟರ್ ಆಗಿದ್ರೆ ಮೇಸ್ಟರ್ ಆಗಿರು, ಗೃಹಿಣಿ ಆಗಿದ್ರೆ ಗೃಹಿಣಿ ಆಗಿರು, ಇಂಜಿನಿಯರ್ ಆಗಿದ್ರೆ ಇಂಜಿನಿಯರ್ ಆಗಿರು. ಡೋಂಟ್ ಚೇಂಜ್ ಯುವರ್ ಆಕ್ಟಿವಿಟಿ ಬಟ್ ಚೇಂಜ್ ಯುವರ್ ವಿಷನ್. ನೀ ನೋಡುವ ದೃಷ್ಟಿಕೋನವನ್ನ ಬದಲಾಯಿಸ್ಕೊ. ಯು ವಿಲ್ ಬಿ ಎವ್ರಿಥಿಂಗ್. ಆಗ ನೀನು ಸಮಗ್ರವಾಗ್ಬಿಡ್ತೀಯ. ಆ ದೃಷ್ಟಿಕೋನವನ್ನ ಬದಲಾಯಿಸುವ ಕಾರ್ಯ ಮುಂದಿನ 5 ವರ್ಷಗಳಲ್ಲಿ, ಅದು 10,000 ಆಯ್ಕೆ ಮಾಡಿದಂತ 10,000 ಮಹಿಳೆಯರನ್ನ, ನನ್ನ ಮಕ್ಕಳನ್ನ ಮಾನಸ ಪುತ್ರಿಯರು ಅಂತ ಕರೆದು, ಆ ಮಾನಸ ಪುತ್ರಿಯರ ಅವ್ರು ಹಾಗೆ ಇರ್ತಾರೆ. ಬಾಹ್ಯದಲ್ಲಿ ಯಾವ ಬದಲಾವಣೆಯೂ ಇಲ್ಲ. ನಾ ತಮಾಷೆಗೂ ಹೇಳ್ತಿರ್ತೀನಿ, ಸೀರಿಯಸ್ ಆಗೂ ಹೇಳ್ತಿರ್ತೀನಿ. ನೀನು ಅಪ್ಪಾಜಿಯ ಮಾನಸ ಪುತ್ರಿ ಆದ್ರೆ ಅದೇ ಗಂಡ, ಅದೇ ಮಕ್ಕಳು, ಅದೇ ಮನೆ, ಅದೇ ಸಂಸಾರ, ಅದೇ ಚೂಡಿದಾರ್. ನಾನು ಇನ್ನೊಂದು ಸೀರೆ ಉಟ್ಕೊಂತಲೂ ಬಲವಂತ ಮಾಡಲ್ಲ. ಆದ್ರೆ ಬದಲಾಗಬೇಕಾದ್ದು ನಿನ್ನ ಆಂತರ್ಯ, ನೀ ನೋಡುವ ದೃಷ್ಟಿಕೋನ. ಒಂದು ಸರಿ ನೀನು ನೋಡುವ ದೃಷ್ಟಿಕೋನ ಬದಲಾಗ್ಬಿಟ್ಟು ನಿನ್ನ ಒಳಗೆ ಸಮಗ್ರವಾದ ಬದಲಾವಣೆಗಳಾಗ್ಬಿಡುತ್ತೆ. ಹಾಗಾದ್ರೆ ಇದು ಹೇಗೆ ಸಾಧ್ಯ? ಇದನ್ನ ಹಂತ ಹಂತವಾಗಿ ಅದನ್ನ ಟ್ರೈನಿಂಗ್ ಅಂತಲೇ ಕರಿಬಹುದು. ಆ ಆಯ್ಕೆಯಾದ 500, 1000 ಜನಕ್ಕೆ 1 ಹಂತ, 2 ಹಂತ, 3 ಹಂತ, 4 ಹಂತದಲ್ಲಿ ಅವರನ್ನ ಕರೆಸ್ಕೊಂಡು ಅವರಿಗೆ ಬರೀ ಒಂದು ಸೀರೆ ಹೊದಿಸ್ಬಿಟ್ರಾಗಲ್ಲ. ನನ್ನೊಳಗೆ ಬದಲಾವಣೆ ಆಗ್ಬೇಕಾದ್ರೆ ನಾನು ಏನು ಮಾಡ್ಬೇಕಾಗಾದ್ರೆ, ನನ್ನ ದೃಷ್ಟಿಕೋನ ಬದಲಾಗ್ಬೇಕಾದ್ರೆ ನಾನು ಏನು ಮಾಡಬೇಕು? ನನ್ನ ಚಿಂತನೆಗಳು ಬದಲಾಗಬೇಕು. ಥಾಟ್ ಲೈನ್ಸ್ ಅಥವಾ ಥಾಟ್ ಸ್ಟ್ರೀಮ್ ಏನಿದೆ ಅದು ಬದಲಾಗಬೇಕು. ಇದೊಂದು ಮಹಾ ಕಾರ್ಯ ನಡೀತಾ ಇರೋದು. ನಾನು ಮುಂದೆ ಹೇಳಿದ್ದೀನಿ, ಮುಂದೊಂದು ದಿನ ಇಡೀ ಪ್ರಪಂಚ ದುರ್ಗಾ ಸಂಸ್ಥಾನವನ್ನ ನೋಡುತ್ತೆ. ಯಾಕೆಂದ್ರೆ ಬೇರೆ ಬೇರೆ ಸ್ಥಾವರಗಳಿದೆ, ವಿದ್ಯುತ್ ಸ್ಥಾವರಗಳು, ಜಲಸ್ಥಾವರಗಳು. ಆದರೆ ದೈವಿಕ ಶಕ್ತಿಯನ್ನ ಉತ್ಪಾದಿಸುವ ಒಂದು ಸ್ಥಾವರ ಇದೆ ಅಂದ್ರೆ ಅದು ಪ್ರಪಂಚದಲ್ಲಿ ಏಕಮಾತ್ರವಾದುದು, ಪ್ರಪ್ರಥಮವಾಗಿ ನಡೆಯುವುದು ದುರ್ಗಾ ಸಂಸ್ಥಾನದಲ್ಲಿ. ನಮ್ಮ ಆಂತರ್ಯದ ಪೂರ್ಣ ಬದಲಾವಣೆ 10,000 ಮಕ್ಕಳಲ್ಲಿ, ಮಾನಸ ಪುತ್ರಿಯರಲ್ಲಿ ಆದಾಗ ಇಡೀ ವಿಶ್ವಕ್ಕೆ ಅದು ಎಂತಹ ಶಕ್ತಿಯ ಪ್ರಸಾರವಾಗುತ್ತೆ. ಹಾಗಾಗಿ ವಿವಿಧ ಹಂತಗಳಲ್ಲಿ ಅವರಿಗೆ ಮಾರ್ಗದರ್ಶನವನ್ನ ಕೊಡ್ತಾ, ನನ್ನ ಗುರುಗಳು ನನಗೆ ಹೇಗೆ ನನ್ನನ್ನು ಬೆಳೆಸ್ಕೊಂಡು ಬಂದ್ರು ಅದನ್ನ ಹಾಗೆ ನಿನ್ನನ್ನು ನಾನು ಬೆಳೆಸ್ಬೇಕು ಅನ್ನೋದೇ ಉದ್ದೇಶ. ಅದೇ ದುರ್ಗಾ ಸಂಸ್ಥಾನದ ಗುರಿ. ಬರೀ ಒಂದು ಯಾಜ್ಞ ಮಾಡೋದು, ಬರೀ ಒಂದು ಹೋಮ ಮಾಡೋದಲ್ಲ, ಅದೆಲ್ಲ ಬೇಡ ಅಂತಲ್ಲ. ಅದು ಉಳಿದ ಜನರಿಗೆ ಇರುತ್ತೆ. ಆದರೆ ಆಯ್ಕೆಯಾದಂತಹ ಕನಿಷ್ಠ 10,000 ಮಾನಸ ಪುತ್ರಿಯರೇನಿರ್ತಾರೆ ಅವರು 10,000 ಅಪ್ಪಾಜಿಯಾಗಿ ನಿಂತ್ಕೋತಾರೆ. ಅದು ಈ ಜೀವನದ, ನನ್ನ ಜೀವನದ ಮುಖ್ಯ ಗುರಿ. ಸ್ವಾಮಿ ವಿವೇಕಾನಂದ ಹೇಳಿದಾಗೆ ಸಮಗ್ರ ಬದಲಾವಣೆ, ವ್ಯಕ್ತಿತ್ವದ ಸಮಗ್ರ ಬದಲಾವಣೆ ಆಗಬೇಕು. ಇಟ್ಸ್ ಎನ್ ಇಂಟಿಗ್ರೇಷನ್ ಇನ್ ಓವರ್ ಆಲ್ ದ ಡೆವಲಪ್ಮೆಂಟ್ ಆಫ್ ಎನ್ ಇಂಡಿವಿಜುವಲ್. ಅನಂತ ಶಕ್ತಿ ನಮ್ಮೊಳಗೆ ತುಂಬಿದೆ. ಆ ಶಕ್ತಿ ಹೊರಹೊಮ್ಮಬೇಕು. ನಾವು ಕೇವಲ ಬೇರೆ ಪ್ರಾಣಿಗಳಂತೆ ಕೈ, ಕಾಲು, ಕಣ್ಣು, ಮೂಗು ಇಟ್ಕೊಂಡು ದೇಹ ಹೊತ್ಕೊಂಡ್ಬಂದಂತಹ ಜೀವಿ ಅಲ್ಲ. ಒಳಗೆ ಅದಮ್ಯವಾದ ಶಕ್ತಿಯನ್ನ ತುಂಬಿಕೊಂಡು ಬಂದಂತಹ ನಾವು. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರಹೊನ್ನ ಕಳಸವಯ ಅಂತ ದೇಹದ ಬಗ್ಗೆ ಹೇಳಿದ್ರು. ದೇಹವೇ ದೇವಾಲಯ, ಒಳಗೆ ಇರ್ತಕ್ಕಂಥ ಆತ್ಮವೇ ದೇವರು. ಅದನ್ನು ಕಾಣುವ ಪ್ರಯತ್ನ ನೀ ಮಾಡಿಬಿಟ್ರೆ ನಿನ್ನಲ್ಲಾಗ್ತಕ್ಕಂಥ ಸಮಗ್ರವಾದ ಬದಲಾವಣೆಗಳು ಗುರ್ತಾಗಬೇಕು.
ಇದು ನಮ್ಮ ಭಾರತಕ್ಕೆ ಇವಾಗ ಅತ್ಯವಶ್ಯಕವಾಗಿ ಆಗಬೇಕಾಗಿರ್ತಕ್ಕಂಥ ಈ ನಿನ್ನನ್ನು ನೀನು ತಿದ್ದುಕೊಳ್ತಕ್ಕಂಥ, ನಿನ್ನನ್ನು ನೀನು ನೋಡ್ತಕ್ಕಂಥ ಮೊದಲು ದೃಷ್ಟಿಕೋನ ಬದಲಾಗಬೇಕದು ಬರೀ ಪ್ರಪಂಚದ್ದಲ್ಲ, ನಿನ್ನನ್ನು ನೀನು ನೋಡಿಕೊಳ್ಳುವ ದೃಷ್ಟಿಕೋನ ಬದಲಾಗಬೇಕು. ನೀನು ನೇನು ಅನ್ಕೊಂಡಿದೀಯಾ? ನೀನು ಅದು ನೀನಲ್ಲ.